ಮಾತಾಡಬಾರ್ದು ಅಂತ ಲೆಕ್ಕದಲ್ಲಿ ಇದ್ದೆ, ಆದರೂ ನೀವು ಅದನ್ನು ತೆಗಿತಾ ಇದ್ದೀರಿ. ವಿಧಿಯಿಂದ ಮಾತಾಡ್ತಾ ಇದ್ದೀನಿ. ಯಾವ ಕಾಲದ್ದಿದು ಅವ್ರನ್ನ ಅರೆಸ್ಟ್ ಮಾಡಿರೋದು? ಹಾಂ, ಹೆಚ್ಚು ಕಡಿಮೆ 30 ವರ್ಷ. ಮಾನ್ಯ ಪರಮೇಶ್ವರ್ ಅವ್ರ ಹೇಳಿಕೆ ನೋಡಿದೆ ನಾನು. ಯಾವುದ್ಯಾವುದು ಹಳೇ ಕಾಲದ ಲಕ್ಷಾಂತರ ಫೈಲ್ಗಳು ಇದೆ, ಅವನ್ನೆಲ್ಲವನ್ನು ರೀಓಪನ್ ಮಾಡಬೇಕು ಅಂತಿದ್ದೀವಿ ಅಂತ. ಅದೇ ಪರಮೇಶ್ವರ್ ಹೇಳ್ತಾರೆ 30 ವರ್ಷದ ಕೆಳಗೆ ಆ ಭಾಗದಲ್ಲಿ 600 ಫೈಲ್ ಇದೆ ಅಂತ. ಇದೊಂದೇ ಫೈಲ್ ಯಾಕೆ ಓಪನ್ ಮಾಡಿದ್ರು? ಇದೊಬ್ಬನೇ ವ್ಯಕ್ತಿನ ಯಾಕೆ ಅರೆಸ್ಟ್ ಮಾಡಿದ್ರು? ಇದಕ್ಕೆ ಯಾರು ರಾಜಕೀಯ ಬಣ್ಣ ಕಟ್ಟೋದ ಪ್ರಯತ್ನ ನಡೆಸ್ತಾ ಇರೋದು? ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಇಡೀ ದೇಶ ಒಂದು ರೀತಿ ದೀಪಾವಳಿ ರೂಪದಲ್ಲಿ ಆಚರಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ರಾಮ ಮಂದಿರಕ್ಕೆ ಹೋರಾಟ ಮಾಡಿದಂಥ ರಾಮ ಭಕ್ತರನ್ನ ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡಬೇಕಾದಂಥದ್ದು ಏನಿತ್ತು? 600 ಫೈಲಲ್ಲಿ ಇದೇ ಫೈಲೇ ಇವ್ರ ಕಡೆ ಬಿತ್ತ ಮೊದಲನೇದು. ಈ ರೀತಿ ರಾಜಕಾರಣ ದಯವಿಟ್ಟು ಮಾಡಬೇಡಿ ಈ ವಿಚಾರದಲ್ಲಿ ಅಂತ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ರಾಜಕಾರಣ ಮಾಡೋದ್ರಿಂದ ಅವರಿಗೇ ತೊಂದರೆ ಆಗತ್ತೆ ವಿನಃ ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ತೊಂದರೆ ಆಗತ್ತೆ ವಿನಃ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ನೀವು ಅವಕಾಶವನ್ನು ಮಾಡಿಕೊಡ್ತಿದ್ದೀರಿ. ರಾಮ ಭಕ್ತರಿಗೆ ಸಿಟ್ಟಿಗೆ ನೀವು ಕಾರಣರಾಗಬೇಡಿ ಅಂತ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಅರ್ಥ ಆಗಲಿಲ್ಲ ನನಗೆ. ಲೋಕಾಯುಕ್ತದ ಕೇಸಿಗೂ ರಾಮ ಮಂದಿರದ ಕೇಸಿಗೂ ಬಹಳ ವ್ಯತ್ಯಾಸ ಇದೆ. ಲೋಕಾಯುಕ್ತದ ಕೇಸಿನ ಬಗ್ಗೆ ಅವ್ರಿಗೆ ಆಪಾದನೆ ಬಂದಂಥ ಸಂದರ್ಭದಲ್ಲಿ ಆ ಆಪಾದನೆಯಿಂದ ಅವ್ರು ಮುಕ್ತವಾಗಿ ಬರಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾವು ಹೋರಾಟ ಮಾಡಲಿಲ್ಲ. ಆದರೆ ರಾಮ ಮಂದಿರಕ್ಕೋಸ್ಕರ ಇಡೀ ದೇಶದಲ್ಲಿ ಲಕ್ಷಾಂತರ ಮಂದಿಗೆ ನಾವು ಅಯೋಧ್ಯೆಗೆ ಹೋಗಿದ್ವಿ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಬೇರೆ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಇವತ್ತು ಅಲ್ಲಿಯ ಆ ಹೋರಾಟದಲ್ಲಿದ್ದಂಥ ವ್ಯಕ್ತಿಗಳ ಬಗ್ಗೆ ಇವತ್ತು ಅರೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಇವತ್ತ್ಯಾಕೆ ಹೋರಾಟ ಮಾಡ್ತಿದ್ದೀವಿ ಅಂದರೆ ನಮಗೆ ಮಾಡ್ತೀರಾ? ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಅಯೋಧ್ಯೆನ ಹೋಗಿದ್ವೋ ನಮ್ಮನ್ನೆಲ್ಲರೂ ಅರೆಸ್ಟ್ ಮಾಡಿಬಿಡಿ. ಅವರೊಬ್ಬರನ್ನ ಯಾಕೆ ಹಿಡ್ಕೊಂಡಿದ್ದೀರಿ? ಅದೊಂದೇ ಕೇಸನ್ನ ಯಾಕೆ ಓಪನ್ ಮಾಡ್ತೀರಿ? ಸುಮ್ಮನೆ ಬ್ಯಾಡದಿದ್ದೆಲ್ಲ ಮೈಮೇಲೆ ಕೂತಿದ್ದಾರೆ ಸಿದ್ದರಾಮಯ್ಯನವರು. ಈಗ ಕೋರ್ಟಲ್ಲಿದೆ ಸಮವಸ್ತ್ರ ಬೇಕು ಅನ್ನೋಂಥ ವಿಚಾರದಲ್ಲಿ ಹೆಣ್ಮಕ್ಕಳಲ್ಲಿ ಚರ್ಚೆಗಳು ಶುರುವಾಯಿತು. 6 ಜನ PFI ಕಾರ್ಯಕರ್ತರು ಮಾಡಿದಂಥ ಕುತಂತ್ರ ಉಡುಪಿನಲ್ಲಿ ತಣ್ಣಗೆ ಅನೇಕ ವರ್ಷಗಳಿಂದ ಸಮವಸ್ತ್ರದಿಂದ ನಡೀತಾ ಇತ್ತು. ಹಿಜಾಬ್ ಪ್ರಶ್ನೆ ಇರಲೇ ಇಲ್ಲ. PFIನವರು 6 ಜನ ಹೆಣ್ಮಕ್ಳಿಗೆ ನೀವು ಹಿಜಾಬ್ ಹಾಕ್ಕೊಂಡು ಹೋಗಿ ಏನಾಗತ್ತೆ ನೋಡೋಣ, ಅಲ್ಲಿ ಶುರು ಆಯಿತು. ಇಡೀ ದೇಶಕ್ಕೆ ಬೆಂಕಿ ಹತ್ತಿತು. ವಿಶ್ವದ ಮುಸಲ್ಮಾನ್ ರಾಷ್ಟ್ರಗಳಲ್ಲೂ ಕೂಡ ನಮಗೆ ಹಿಜಾಬ್ ಬೇಡ ಅಂತ ಹೋರಾಟ ಮಾಡ್ತಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ ಹಿಜಾಬ್ ಬೇಕು ಅಂತ ಮುಸ್ಲಿಮ್ ಹೆಣ್ಮಕ್ಳಿಗೆ ಹಚ್ಚಿಕೊಟ್ರು. ಏನಾಯ್ತು ಪರಿಸ್ಥಿತಿ? ಸಮವಸ್ತ್ರ ಇರಲಿ ಅಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾವು ಆದೇಶ ಮಾಡಿದ್ವಿ ಅವಾಗ. ಸರಿ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತಣ್ಣಗಾಯಿತು. ಯಾಕೆಂದರೆ ಹಿಂದೂಗಳು ಹೆಣ್ಮಕ್ಳು ಗಂಡು ಮಕ್ಕಳು ಅವರು ಕೇಸರಿ ಶಾಲೆ ಹಾಕೊಂಡು ಹೊರಟರು. ಈಗ ಮೊನ್ನೆ ಇದ್ದಕ್ಕಿದ್ದಂಗೆ ಹಿಜಾಬ್, ನೋ ಹಿಜಾಬ್, ಏನೂ ಮಾಡೋಕ್ಕಾಗಲ್ಲ, ಯಾರು ಬೇಕಾದ್ರೆ ಹಾಕ್ಕೊಂಡು ಹೋಗ್ಬೋದು ಮುಖ್ಯಮಂತ್ರಿಗಳು ಹೇಳಿದ್ರು. ಕೋರ್ಟ್ ಏನು ತೀರ್ಮಾನ ತಗೊಂಡಿತ್ತು? ಹಿಜಾಬ್ ಹಾಕ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ, ಸಮವಸ್ತ್ರ ಸರಿ ಇದೆ, ರಾಜ್ಯಕ್ಕೆ BJP ಸರ್ಕಾರ ತಗೊಂಡಿದ್ದು. ಆದರೆ ಇವರು ಮುಖ್ಯಮಂತ್ರಿಗಳಾಗಿ ಇದ್ದಕ್ಕಿದ್ದಂಗೆ ಹೇಳಿಕೆ ಕೊಟ್ಬಿಟ್ರು. ಇಡೀ ರಾಜ್ಯದಲ್ಲಿ ಅದನ್ನು ಹಿಂದುತ್ವವಾದಿಗಳು ಇದನ್ನು ಮುಖ್ಯಮಂತ್ರಿ ತೊಗೊಂಡಿರೋಂಥ ಸ್ಟ್ಯಾಂಡ್ ಸರಿಯಿಂದ ಹೋರಾಟ ಮಾಡಿದ್ರು. ಕೊನೆ ಏನಾಯಿತು? ಅದೇ ಮುಖ್ಯಮಂತ್ರಿಗಳು ನಾನು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಅಂಥೇಳಿ ಹಿಜಾಬ್ ಇಲ್ಲ ಸಮವಸ್ತ್ರ ಹಾಕ್ಕೊಂಡು ಹೋಗಬೇಕು ಅಂತ ಆದೇಶ ಮಾಡಿದ್ರು. ನಾನು ಯಾಕೆ ಅಂಶಗಳ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದರೆ, ನಿಮಗೆ ಅಭಿವೃದ್ಧಿ ಮೇಲೆ ಚುನಾವಣೆಗೆ ಹೋಗಬೇಕು ಅನ್ನೋದಿದ್ದರೆ ಖಂಡಿತ ಅಭಿವೃದ್ಧಿ ಮೇಲೆ ಚುನಾವಣೆಗೆ ಹೋಗೋಣ. ಹಿಂದುತ್ವ ಮುಸಲ್ಮಾನರು ಅನ್ನೋದ್ರ ಬಗ್ಗೆ ಚುನಾವಣೆಗೆ ಹೋಗ್ಬೇಕಾ? ಅದಕ್ಕೂ ನಾವು ತಯಾರು ಇಲ್ಲ. ನಾವು ಈ ರೀತಿ ರಾಷ್ಟ್ರದ್ರೋಹಿಗಳು ಅನೇಕರಿದ್ದಾರೆ, PFIನವರು ಇದ್ದಾರೆ, ಅವ್ರ ಪರ ನಾವು ನಿಂತ್ಕೋತೀವಿ. ಮದ್ದು ಗುಂಡು ಇಟ್ಕೊಂಡಿರೋಂಥ ಅನೇಕ ಈ
ಭಯೋತ್ಪಾದಕರಿದ್ದಾರೆ, ಅವ್ರಿಗೆ ಬೆಂಬಲ ನಾವು ಕೊಡ್ತೀವಿ. ನೀವು ಮಾಡಿ ಅದನ್ನು ಬಹಿರಂಗವಾಗಿ ಹೇಳಿ. ಇದೇನಾಗುತ್ತೆ, ಸುಮ್ಮನೆ ಇದ್ದಂಥ ಹುಬ್ಳಿ ಇದ್ದಕ್ಕಿದ್ದಂಗೆ ಅಲ್ಲಿಗೆ ಶುರು ಆಯಿತು ಗಲಭೆ. ಯಾರ ಕಾರಣ? ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಪ್ರತಿಭಟನೆ ಮಾಡ್ತೀವಿ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟರು. ಆ ಕೇಸು 30 ವರ್ಷದಿಂದ ಯಾಕೆ ಸುಮ್ಮನಿದ್ರು? ಕಾಂಗ್ರೆಸ್ನವರು ಅನೇಕ ಆಡಳಿತ ಮಾಡಿದ್ರು, ಆ ಫೈಲ್ ಯಾಕೆ ಬರಲಿ ನೆನಪಾಗಲಿಲ್ಲ? ಲಕ್ಷಾಂತರ ಫೈಲ್ಗಳಿದೆ, ಮುಂಚೆಯಿಂದನೂ ಮಾಡ್ತೀವಿ. ಪರಮೇಶ್ವರ್ ಹೇಳಿದ್ದು 600 ಫೈಲ್, ಈ ಫೈಲೇ ಯಾಕೆ ಸಿಕ್ತು ನಿಮಗೆ? ಸುಮ್ಮನೆ ರಾಜ್ಯ ಚುನಾವಣೆ ನೆಮ್ಮದಿಯಿಂದ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಇದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗೆ ಹೇಳ್ತೀನಿ. ಕೋಮುಗಲಭೆ ಮುಖಾಂತರನೇ ಚುನಾವಣೆ ಮಾಡಬೇಕು ಅಂತ ನಿಮ್ಮ ಆಸೆ ಇದ್ದರೆ ನಾವೇನು ಮಾಡೋಕ್ಕೂ ಆಗಲ್ಲ. ಇದನ್ನೇ ಗುರುತಿಸಿ ಮೊಘಲರು ಈ ದೇಶದಲ್ಲಿರೋಂಥ ಎಲ್ಲ ದೇವಸ್ಥಾನಗಳನ್ನು ಹೊಡೆದಾಕಂಥ ಪ್ರಯತ್ನ ಮಾಡಿದ್ರು. ಪುರಿ ಜಗನ್ನಾಥನ ದೇವಸ್ಥಾನದ ಇರ್ಬೋದು, ಅಲ್ಲಿಯ ಒಂದು ಈಶ್ವರಲಿಂಗವನ್ನು ಹೊಡೆದಾಕಿದ್ರು, ವಿಶ್ವನಾಥನ ಈಶ್ವರಲಿಂಗ ಹೊಡೆದಾಕಿದ್ರು. ಇದನ್ನೆಲ್ಲ ಮೊಘಲರು ಮಾಡಿದ್ದ ಈ ಬದುಕು. ಆ ಮೊಘಲರು ಮಾಡಿದ್ದಕ್ಕೋಸ್ಕರ ಇವತ್ತು ಎಲ್ಲಿಯಾರ ದೇಶದಲ್ಲಿ ಅವ್ರು ಹುಡುಕ್ಬೇಕೀಗ. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದು ಆ ಸ್ವಾತಂತ್ರ್ಯ ವೀರರು ಇವತ್ತು ಸ್ವರ್ಗದಲ್ಲಿದ್ದಾರೆ. ಅವ್ರದ್ದೆಲ್ಲ ಅಪೇಕ್ಷೆ ಇರೋದು ಭಾರತೀಯ ಸಂಸ್ಕೃತಿಗೋಸ್ಕರ. ನಮ್ಮ ಹೊಟ್ಟೆಗೆ ಅನ್ನ ಇಲ್ಲ ಅಂತಲ್ಲ, ನಮ್ಮ ರಸ್ತೆ ಕಟ್ಕೊಡಿ, ಬಿಲ್ಡಿಂಗ್ ಕಟ್ಕೊಡಿ, ಸೇತುವೆ ಕಟ್ಕೊಡಿ, ಇದಕ್ಕೆ ನಮಗೆ ಸ್ವತಂತ್ರ ಬೇಕು ಅಂತಲ್ಲ. ಅವರೆಲ್ಲರೂ ಹೋರಾಟ ಮಾಡೋದು ಭಾರತೀಯ ಸಂಸ್ಕೃತಿ ಉಳಿಸೋಕ್ಕೆ. ಆ ಸಂಸ್ಕೃತಿ ಬಗ್ಗೆ ಇವರು ಟೀಕೆ ಮಾಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.